ಸರ್ ನಮಸ್ಕಾರ. ಇದು ನಮ್ಮ ಹಿರಿಯೂರು ತಾಲೂಕು ಐಮಂಗ್ಲ ಹೋಬಳಿ ಚಿತ್ರದುರ್ಗ ಜಿಲ್ಲೆ. ಇದೇನು ನೋಡ್ತಾಯಿದ್ರೆ ತಾರೋಡಿಂದ ಎರಡನೇ ಪ್ರಾಪರ್ಟಿ. ತಾರೋಡು ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಸರ್. ನಮಗೆ ತಾರೋಡಿಂದ ಎರಡನೇ ಪ್ರಾಪರ್ಟಿ. ಆ ಎರಡನೇ ಪ್ರಾಪರ್ಟಿಗೆ ಬರೋ ಅಂಥ ರಸ್ತೆಯೂ ಸಹ ರಿಜಿಸ್ಟ್ರೇಷನ್ ಇದೆ. ದಾರಿಗೆ ಏನೋ ಥರ ಸಮಸ್ಯೆ ಇಲ್ಲ. ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಇದು 3.4 ಎಕರೆ ಬರುತ್ತೆ ಕಂಪ್ಲೀಟಾಗಿ. ರಾಗಿ ಹಾಕಿದ್ರು ಈಗ ರೀಸೆಂಟಾಗಿ. ತುಂಬ ಚೆನ್ನಾಗಿ ಒಳ್ಳೆ ರಾಗಿ ಇಳುವರಿ ಬಂದು ಕಟಾವೆಲ್ಲ ಆಗಿದೆ. ತುಂಬ ಒಳ್ಳೆ ಭೂಮಿ. 3.5 ಎಕರೆ ಬರುತ್ತೆ. ಫ್ಲ್ಯಾಟ್ ಆಗಿದೆ. ಈಸ್ಟು ವೆಸ್ಟು ಉದ್ದ ಜಾಸ್ತಿ ಇದೆ. ನಾರ್ತು ಸೌತು ಅಗಲ ಸ್ವಲ್ಪ ಕಮ್ಮಿ ಬರುತ್ತೆ. ಬಟ್ ಒಳ್ಳೆ ಚೆನ್ನಾಗಿದೆ ಭೂಮಿ ಮಾತ್ರ. ಒಳ್ಳೆ ವಾಟರ್ ಸೋರ್ಸ್ ಏರಿಯಾ, ಹೈಟಲ್ಲಿ ಇದೆ. ಯಾವುದೇ ಥರ ಕೆರೆ ಕಟ್ಟೆ ಹಳ್ಳ ಇನ್ನೊಂದು ಏನೂ ಇಲ್ಲ ಇದರಲ್ಲಿ. ಇಲ್ಲಿ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಒಳ್ಳೆ ಜಮೀನು. ಈಗ ತಾನೇ ರಾಗಿ ಹಾಕಿ ಒಳ್ಳೆ ರಾಗಿ ಬೆಳೆದು ರೈತ ಎಲ್ಲ ಕಟಾವು ಮಾಡಿದ್ದಾನೆ. ತುಂಬ ಒಳ್ಳೆ ಪ್ರಾಪರ್ಟಿ. ಐಮಂಗ್ಲ ಬಂದ್ಬಿಟ್ಟು ನಮಗೆ ಕೇವಲ ನಮಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ. ತಾರೋಡಿಂದ ಎರಡನೇ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಮತ್ತು ಬೆಂಗಳೂರಿಂದ ಈ ಜಮೀನಿಗೆ ಬರೋದಾದರೆ 176 ಕಿಲೋಮೀಟ್ರ್ ಆಗುತ್ತೆ. 176 ಕಿಲೋಮೀಟ್ರ್. ಈ ಥರ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ. ನಮ್ಮ ಜನರಲ್ ಪ್ರಾಪರ್ಟಿ ಒಳ್ಳೆ ಲೀಗಲ್ ಇರುವಂಥ ರೆಡ್ಡಿಸ್ ಪ್ರಾಪರ್ಟಿ ಆಗಿರುತ್ತೆ. ಯಾರಾದರೂ ಒಳ್ಳೆಯ ಒಂದು ಪ್ರಾಪರ್ಟಿನ ನಾನು ತೊಗೊಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದರೆ ಕಾಲ್ ಮಾಡಿ. ನಿರಂತರವಾಗಿ ಒಳ್ಳೆ ಪ್ರಾಪರ್ಟಿನ ಕೊಡ್ತಾ ಇರ್ತೀನಿ. ಯಾರೆಲ್ಲ ಕಾಮೆಂಟ್ ಹಾಕ್ತೀರಾ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಾಮೆಂಟ್ ಹಾಕೋಕೆ ಹೋಗ್ಬೇಡಿ. ಯಾಕೆಂದರೆ ಕಾಮೆಂಟ್ ಹಾಕೋರೆಲ್ಲ ಜಮೀನು ತೊಗೊಳೋರಲ್ಲ. ಖಾಲಿ ಕಾಮೆಂಟ್ ಹಾಕ್ಕೊಂಡು ಅವ್ರ ಸಮಯನ ವೇಸ್ಟ್ ಮಾಡೋರು ಅಷ್ಟೇ. ಇದು ಒಳ್ಳೆ ಭೂಮಿ. ಇದು ಬೆಲೆ ವಿಷಯಕ್ಕೆ ಬಂದರೆ ನಿಮಗೆ ಬೆಲೆನೂ ಸಹ ಇದರಲ್ಲಿ ಈಗ ಹೇಳ್ತೀನಿ. ಮೊದಲನೇದಾಗಿ ಜಮೀನನ್ನ ನಿಮಗೆ 4 ಕಡೆಗೂ ತೋರಿಸ್ತೀನಿ. ಚೌಕವಾಗಿದೆ. ಇದು ಕೆಂಪು ಮತ್ತು ಕಪ್ಪು 2 ಮಿಶ್ರಿತ ಮಣ್ಣು. ಬಟ್ ಒಳ್ಳೆ ಇಳುವರಿ ಬರುವಂಥ ಭೂಮಿ ಇದು. ಭಾಳ ಚೆನ್ನಾಗಿದೆ. ರೆಡ್ ಸಾಯಿಲ್ ಬರುತ್ತೆ ಅಧಿಕವಾಗಿದ್ದು ಕಂಪ್ಲೀಟಾಗಿ. ಒಳ್ಳೆ ಭೂಮಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಲೆ ವಿಷಯಕ್ಕೆ ಬರೋಣ. ಇದು ರಸ್ತೆ. ಇದು ಜಮೀನಿಗೆ ಹೋಗ್ತಕ್ಕಂಥ ನಕಾಶೆದಾರಿ. ಮಿರ್ಕಲ್ ವೀರೇಶ್ ಇದೆನಾ ಜಮೀನು? ಮನುಷ್ಯರು ನೋಡ್ತಾರೆ. ಹಾಂ,